ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇವತ್ತು ನಾನು ಬನಾನಾ ಸ್ಟೆಮ್ ಫಿಲ್ಟರ್ಡ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಇದು ಹಲವಾರು ರೋಗಗಳಿಗೆ ಮನೆಮದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಎಷ್ಟೆಲ್ಲ ಲಾಭ ಇದೆ ಅಂತ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆಯೇ ಇದೇ ಥರ ವಿಡಿಯೋಗಳು ಹೆಚ್ಚಾಗಿ ಬೇಕು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಳೆಗೊನೆ ಬಿಟ್ಟ ನಂತರ ಅದನ್ನು ಕಟ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲ ನಾವು ಕಸಕ್ಕೆ ಹಾಕ್ತೀವಿ. ಆದರೆ ಬಾಳೆದಿಂಡನ್ನ ಉಪಯೋಗಿಸ್ಕೊಂಡು ನಾವು ಹಲವಾರು ಅಡುಗೆಗಳನ್ನು ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ನಾವು ಇದರಿಂದ ಒಂದು ಫಿಲ್ಟರ್ಡ್ ಜ್ಯೂಸನ್ನ ಕೂಡ ನಾವು ತಗೊಳ್ಬೋದು ಅಂತಲೇ ಹೇಳ್ತೀನಿ. ಇದು ಹೇಗೆ ಅಂತ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಲೈವಲ್ಲೇ ನೋಡ್ಬೋದು. ಆದರೆ ನಾನು ಇಲ್ಲಿ ಅದರಿಂದ ಏನೆಲ್ಲ ಉಪಯೋಗಗಳು ಅಂತ ಅದನ್ನು ಹೇಳ್ತಾ ಹೋಗ್ತೇನೆ. ಈ ಬನಾನಾ ಸ್ಟೆಮ್ ಫಿಲ್ಟರ್ಡ್ ಜ್ಯೂಸ್ ಇದೆಯಲ್ಲ, ಇದು ಅತಿ ಹೆಚ್ಚು ನಾರಿನಂಶನ ಹೊಂದಿರುತ್ತೆ. ಹಾಗೆಯೇ ಇದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಬೆಲ್ಲಿ ಫ್ಯಾಟ್ ಏನಾದರೂ ಇದ್ದರೆ ಅದನ್ನು ಕೂಡ ಕರಗಿಸುತ್ತೆ. ಈ ಒಂದು ಜ್ಯೂಸನ್ನು ಕುಡಿತಾ ಬಂದರೆ ನಮ್ಮ ಒಂದು ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಮಲಬದ್ಧತೆ ಸಮಸ್ಯೆ ಇರೋರು ಹಾಗೆಯೇ ಹಾರ್ಡ್ ಮೋಷನ್ ಸಮಸ್ಯೆ ಇರೋರು ಈ ಜ್ಯೂಸನ್ನ ಕುಡಿತಾ ಬಂದರೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಮೇಯ್ನಾಗಿ ಇದು ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗದೇ ಇರೋ ರೀತಿ ತಡೆಯುತ್ತೆ. ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಹೆಚ್ಚಾಗಿರೋದ್ರಿಂದ ಇದು ಏನು ಕ್ಯಾಲ್ಶಿಯಂ ಆಕ್ಸಲೈಟ್ ಫಾರ್ಮೇಷನ್ ಆಗದೇ ಇರೋ ರೀತಿ ತಡೆಯುತ್ತೆ. ಹಾಗಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರು ಇದನ್ನು ಕುಡಿಬೇಕು. ಹಾಗೆಯೇ ಇಟ್ ಡಿಟಾಕ್ಸಿಫೈ ದ ಬಾಡಿ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಬಾಡಿ ಒಳಗೆ ಗೊತ್ತಿಲ್ಲದೆ ಅಂದರೆ ಕೂದಲು ಕಲ್ಲು ಅಂದರೆ ಬೇಡದೇ ಇರೋ ಅಂಥ ವಸ್ತುಗಳೇನಾದರೂ ನಾವು ತಿಂದಿದ್ರೆ ಅದನ್ನು ಈ ಜ್ಯೂಸು ಕುಡಿಯೋದ್ರ ಮೂಲಕ ಮೋಷನ್ ಮೂಲಕ ಅದನ್ನು ಕ್ಲಿಯರ್ ಮಾಡುತ್ತೆ. ಹಾಗಾಗಿ ಆ ಥರ ಅಂದರೆ ಡಿಟಾಕ್ಸಿಫೈ ದ ಬಾಡಿ ಅಂತಲೇ ಹೇಳ್ತೀವಿ. ಹಾಗೆಯೇ ಇಟ್ ಮೈಂಟೈನ್ಸ್ ದ ಹೆಲ್ತಿ ಬ್ಲಡ್ ಪ್ರೆಷರ್ ಲೆವೆಲ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ವಿಟಮಿನ್ B6 ಇರೋದ್ರಿಂದ ಒಂದು ಹೆಲ್ತಿ ಬ್ಲಡ್ ಪ್ರೆಷರ್ ಲೆವೆಲನ್ನು ಮೈಂಟೈನ್ ಮಾಡುತ್ತೆ. ಬ್ಲಡ್ ಪ್ರೆಷರ್ ಇರೋರಿಗೆ ಇದು ಒಂದೊಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು. ಇದನ್ನು ಕುಡಿತಾ ಬಂದರೆ ಅವರು ಒಂದು ಬ್ಲಡ್ ಪ್ರೆಷರ್ನ ಒಂದು ಹೆಲ್ತಿ ಬ್ಲಡ್ ಪ್ರೆಷರ್ನ ಅವರು ಮೈಂಟೈನ್ ಮಾಡ್ಕೊಳ್ಬೋದು. ಈ ಥರ ಆಳವಾಗಿ ನಾವು ಅದು ಬನಾನಾ ಸ್ಟೆಮ್ ಇರುತ್ತಲ್ಲ ಅದನ್ನು ಈ ಥರ ಆಳವಾಗಿ ನಾವು ಫಸ್ಟು ತೋಡ್ಕೊಳ್ಬೇಕು. ಹಾಗೆಯೇ ಅನಿಮಿಯಾ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಈ ರೀತಿ ನಾನು ಹಳ್ಳ ತೋಡಿದ್ದೀನಲ್ಲ ಅದರಲ್ಲಿ ಆ ರೀತಿ ತೋಡ್ಕೊಳ್ಬೇಕು. ಹಾಗೆಯೇ ಯಾವುದೇ ಇನ್ಸೆಕ್ಟ್ಸು ಒಳಗಡೆ ಹೋಗದೇ ಇರಲಿ ಅಂತ ಈ ಥರ ಭದ್ರವಾಗಿ ಕಟ್ತಾ ಇದ್ದೀನಿ ಒಂದು ಕವರ್ ಹಾಕ್ಬಿಟ್ಟು. ಇದನ್ನು ಟೈಟಾಗಿ ಕಟ್ಟಿ ಬಿಡಬೇಕು. ಒಂದು 8 ಅವರ್ಸ್ ಬಿಟ್ಟರೆ ಅದರಲ್ಲಿ ಜ್ಯೂಸು ಫಿಲ್ ಆಗಿರುತ್ತೆ. 8 ಅವರ್ಸ್ ಬಿಟ್ಟ ಮೇಲೆ ಅದನ್ನು ತೆಗೆದು ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಈ ಥರ ಅಂದರೆ ಏನಕ್ಕೆ ಕಟ್ಟೋದು ಅಂದರೆ ಒಳಗಡೆ ಏನೂ ಹೋಗದೇ ಇರಲಿ ಅನ್ನೋ ರೀತಿ ನಾನು ಕಟ್ತಾ ಇರೋದು. ಅದಕ್ಕೆ ಏನೂ ಆಗ್ತಾಯಿಲ್ಲ. ಕೆಲವರು ಮೆಣಸೆಲ್ಲ ಹಾಕ್ಕೊಂಡು ಕುಡಿತಾರೆ, ಸಾಲ್ಟ್ ಎಲ್ಲ ಹಾಕ್ಕೊಂಡು ಕುಡಿತಾರೆ. ಆದರೆ ನ್ಯಾಚುರಲಾಗಿ ಹಾಗೆ ಕುಡಿಯೋದು ಅದನ್ನು ಒಳ್ಳೆಯದು, ಏನೂ ಆಗ್ದೇ. ಈಗ 8 ಅವರ್ಸ್ ಆದಮೇಲೆ ಇದನ್ನು ತೆಗಿತಾ ಇರೋಂಥದ್ದು. ತೆಗೆದುಬಿಟ್ಟು ಆ ಜ್ಯೂಸನ್ನು ಒಂದು ಫಿಲ್ಟ್ರ್ ಮಾಡಿ ಅದನ್ನು ತೊಗೊಂಡು ಹಾಗೇ ಕುಡಿಬೋದು. ಈ ಜ್ಯೂಸಲ್ಲಿ ಐರನ್ ಮತ್ತು ವಿಟಮಿನ್ B6 ಹೆಚ್ಚಾಗಿರೋದ್ರಿಂದ ಅನಿಮಿಯಾ ಸಮಸ್ಯೆ ಇರೋರು ಕುಡಿಯೋದ್ರಿಂದ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಲೇ ಹೇಳ್ತೀನಿ. ಹಾಗೆಯೇ ಇಟ್ ರೆಡ್ಯೂಸಸ್ ಬಾಡಿ ಹೀಟ್ ಅಂತಲೇ ಹೇಳ್ತಾರೆ. ಅಂದರೆ ಏನಾದರೂ ಬಾಡಿ ಹೀಟ್ ಆಗಿದ್ದರೆ ಇದನ್ನು ಕುಡಿದ್ರೆ ಒಳ್ಳೆಯದು. ಹಾಗೆಯೇ ಬಾಯಲ್ಲಿ ಗುಳ್ಳೆಗಳಾಗಿರ್ತಾವಲ್ಲ, ಮೌತ್ ಅಲ್ಸರ್ ಅಂತ ಹೇಳ್ತಾರೆ, ಇದನ್ನು ಕುಡಿಯೋದ್ರಿಂದ ಕಂಟ್ರೋಲ್ ಮಾಡ್ಕೋಬೋದು. ಹಾಗೆಯೇ ಬಾಡಿ ಪೈನು ಹಾಗೆಯೇ ಬಾಡಿ ಸ್ವೆಲ್ಲಿಂಗ್ ಏನಾದರೂ ಇದ್ದರೆ ಇದನ್ನು ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಹಲವಾರು ಉಪಯೋಗಗಳು ಇದರಿಂದ ಇದೆ. ನೇಚರ್ ಇಸ್ ದ ಮೆಡಿಸಿನ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಆದರೆ ಪ್ರಕೃತಿ ಧರ್ಮನ ನಾವು ಯಾವತ್ತೂ ಪಾಲನೆ ಮಾಡಬೇಕು. ಯಾಕಂದರೆ ಔಷಧಿ ಅಲ್ಲೇ ಇರುತ್ತೆ. ಬೊಜ್ಜಿನ ಸಮಸ್ಯೆ ಇರೋರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ದಿನಕ್ಕೆ ಒಂದು 20 ml ಕುಡಿತಾ ಬಂದರೆ ಬೊಜ್ಜಿನ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆಯೇ ಈ ಜ್ಯೂಸಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದ್ಸಲ ತೊಗೊಂಡಾಯಿತು ಆ ಜ್ಯೂಸನ್ನು ತೊಗೊಂಡು ಮತ್ತೆ ಅದೇ ರೀತಿ ಅದನ್ನು ಪ್ಯಾಕ್ ಮಾಡಿ ಕಟ್ತಾ ಇದ್ದೀನಿ. ಮತ್ತೆ 8 ಅವರ್ಸ್ ಆದಮೇಲೆ ತೊಗೊಳ್ಬೋದು. ಇದೇ ರೀತಿ 3 ಸಲ ತೊಗೊಂಡು ಕುಡಿಬೋದು. ಈ ಜ್ಯೂಸನ್ನು ತೊಗೊಂಡಾದಮೇಲೆ ಒಂದು ವಾರ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು, ಅದೇನೂ ಆಗಲ್ಲ. ಇದನ್ನು ಆರೋಗ್ಯ ಕಾಳಜಿ ವಹಿಸುವಂಥ ಪ್ರತಿಯೊಬ್ಬರು ಕೂಡ ಕುಡಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.